ಚಿಕ್ಕಮಗಳೂರು ನಗರದ ಧನ್ಯ ಧರೆಯಲ್ಲಿ ಮೊದಲನೇ ಬಾರಿ ಇಂತಹ ಒಂದು ಭವ್ಯವಾದ ರಥಯಾತ್ರೆ ಹಾಗೂ ದೀಕ್ಷೆಯ ಕಾರ್ಯಕ್ರಮ ನಡೀತಾ ಇದೆ. ಸೊ ಆ ದೀಕ್ಷೆಯ ಕಾರ್ಯಕ್ರಮಕ್ಕೆ ಏನಕ್ಕೆ ನಾವು ಎಲ್ಲ ಸೇರ್ಕೊಂಡಿದ್ದೀವಿ ಅಂದರೆ, ಚಿಕ್ಕಮಗಳೂರಿನ ನಗರನ ಪ್ರತಿಷ್ಠಿತ ವ್ಯಕ್ತಿಗಳಾದಂತಹ ಶ್ರೀಮಾನ್ ಸ ರಾಜೇಂದ್ರ ಕುಮಾರ್ಜಿ ಸೋಲಂಕಿ ಹಾಗೂ ಗೀತಾಬೆನ್ ಸೋಲಂಕಿ ಅವರ ಜ್ಯೇಷ್ಠ ಪುತ್ರಿಯಾದಂತಹ ಕುಮಾರಿ ಪ್ರೀತಿ ಸೋಲಂಕಿಯವರು ದೀಕ್ಷೆಯನ್ನು ಗ್ರಹಿಸಲು ಹೊರಟಿದ್ದಾರೆ. ದೀಕ್ಷೆ ಎಂದರೆ ಏನರ್ಥ? ಯಾವುದೇ ಧರ್ಮವನ್ನು ಯಾವುದೇ ನೋಯಿಸಿದರೆ, ಯಾವುದೇ ಸಣ್ಣ ಸಣ್ಣ ಜೀವಿಗಳಿಗೂ ಯಾವುದೇ ರೀತಿಯ ತೊಂದರೆಯಾಗದಂತೆ ಪ್ರತಿ ಹೆಜ್ಜೆ ಹೆಜ್ಜೆಗೂ ನಡೆಯುವಾಗ ಅವರ ಜೀವಕ್ಕೆ ನೋವು ಆಗುತ್ತೆ ಅಂತೇಳಿ ತಿಳ್ಕೊಂಡು ಆ ಜೀವನದ ದಾರಿಯಲ್ಲಿ ನಡ್ಕೊಂಡು ಹೋಗಬೇಕು. ಹಾಗೂ ಯಾವುದೇ ಬ್ಯಾಂಕ್ ಖಾತೆ ಇರೋದಿಲ್ಲ, ಯಾವುದೇ ಆಸ್ತಿ ಇರೋದಿಲ್ಲ, ಯಾವುದೇ ಮನೆ ಮಠ ಇರುವುದಿಲ್ಲ. ಎಲ್ಲೆಲ್ಲಿ ಸಂಚಾರ ಮಾಡಬೇಕು ಅಲ್ಲಲ್ಲಿ ಸಂಚಾರ ಮಾಡ್ತಿರೋ, ಬರೀ ಗಾಲಿನಲ್ಲಿ ನಡೆಯಬೇಕು. ಎಷ್ಟೇ ಬಿಸಿಲಿದ್ದರೂ ಎಷ್ಟೇ ಚಳಿ ಇದ್ದರೂ ಬರೆಗಾಲಿನಲ್ಲೇ ನಡೆಯಬೇಕು. ಆಮೇಲೆ ಯಾವುದೇ ಎಲೆಕ್ಟ್ರಿಕ್ ಉಪಕರಣಗಳನ್ನು ಉಪಯೋಗಿಸುವುದಿಲ್ಲ. ಇಂತಹ ಸುಂದರವಾದ ಮೋಕ್ಷ ಮಾರ್ಗದ ಕಡೆಗೆ ಮಹಾವೀರರ ಮಾರ್ಗದರ್ಶನ, ಈ ಮೋಕ್ಷ ಮಾರ್ಗದ ಕಡೆಗೆ ಈ ಮಾರ್ಗದರ್ಶನದಲ್ಲಿ ನಡೆಯಲು ನಮ್ಮ ಚಿಕ್ಕಮಗಳೂರು ನಗರದ ಕುಮಾರಿ ಪ್ರೀತಿ ಸೋಲಂಕಿಯವರು 30 ವರ್ಷದ ಹದಿಹರೆಯ ವಯಸ್ಸಿನಲ್ಲಿ ಈ ದೀಕ್ಷೆಯನ್ನು ಗ್ರಹಿಸಲು ಹೊರಟಿದ್ದಾರೆ. ಆದ್ದರಿಂದ ಈ ಮಹಾನ್ ದೀಕ್ಷೆಯು ಅವರದು ಸನ್ಯಾಸತ್ವ ಜೀವನ ಸುಗಮವಾಗಲಿ, ಹಾಗೂ ಅವರು ಸನ್ಯಾಸತ್ವ ಜೀವನ ದಿಟ್ಟ ನಿರ್ಧಾರ, ಏನು ಒಂದು ಗುಡ್ಡದಂಥ ನಿರ್ಧಾರ ತಗೊಂಡಿದ್ದಾರೆ, ಆ ನಿರ್ಧಾರಕ್ಕೆ ಅವರು ಕರಬದ್ಧರಾಗಲಿ. ಹಾಗೂ ಈ ದೀಕ್ಷೆಯನ್ನು ಗ್ರಹಿಸಲು ಹೊರಟಿದ್ದಾರೆ. ಈ ದೀಕ್ಷೆಯನ್ನು ಕೊಡುವವರು ಆಚಾರ್ಯ ಶ್ರೀ ಅಭಯ್ ಶೇಖರ್ ಸೂರಿಸೋರ್ಜಿ ಮಹಾರಾಜ ಅವರ ಕರಕಮಲದಿಂದ ನಾಳೆ 19ನೇ ತಾರೀಕು ದೀಕ್ಷೆಯನ್ನು ಗ್ರಹಿಸಲಿದ್ದಾರೆ. ಹಾಗೂ ಸಾಧ್ವಿಜಿ ಮೋಹನ್ ಜ್ಯೋತಿ ಶ್ರೀಜಿ ಮಹಾರಾಜ್ ಸಾಹೇಬ್ ಅವರ ಸಾನ್ನಿಧ್ಯದಲ್ಲಿ ದೀಕ್ಷೆ ತಗೊಂಡು ಅವರ ಜೊತೆಯೇ ತಮ್ಮ ಸನ್ಯಾಸತ್ವ ಜೀವನವನ್ನು ಸುಗಮವಾಗಿ ಸಾಗಲು ಅವರ ಜೊತೆಯಲ್ಲೇ ಇರುತ್ತಾರೆ. ತಾವೆಲ್ಲರೂ ಚಿಕ್ಕಮಗಳೂರು ನಗರದಾಗಲಿ, ಕರ್ನಾಟಕ ರಾಜ್ಯದಾಗಲಿ, ಭಾರತ ರಾಜ್ಯದಾಗಲಿ, ಭಾರತ ದೇಶದಾಗಲಿ ಎಲ್ಲ ಜನರು ಅವರನ್ನು ಹಾರೈಸಬೇಕೆಂದು ಕೇಳ್ಕೊಳ್ತಾ, ಅವರ ಜೀವನವು ಸುಗಮವಾಗಿ ಸಾಗಲಿ, ಸನ್ಯಾಸತ್ವದ ಜೀವನದಲ್ಲಿ ಒಂದು ಮಾದರಿಯನ್ನು ಕಾಣಲಿ, ಹಾಗೂ ಬೇರೆಯವರಿಗೆ ಒಂದು ಮಾರ್ಗದರ್ಶನ ದಾರಿದೀಪವಾಗಲಿ ಎಂದು ಕೇಳುತ್ತಾ ತಮ್ಮಲ್ಲಿ ಹಾರೈಸಲು ಪ್ರಾರ್ಥನೆ ಮಾಡುತ್ತೇನೆ. ಧನ್ಯವಾದಗಳು.